ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಿನ್ನೆ ವಿಡಿಯೋದಲ್ಲಿ ಅರ್ಧ ಅಷ್ಟೇ ವಿಷಯಗಳನ್ನ ಹೇಳಿದ್ದು, ಇವತ್ತಿನ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ತರಕಾರಿ ತರಬೇಕಾಗಿತ್ತು. ಅದಕ್ಕೆ ನಾನು ಶಶಿ APMC ಕಡೆ ಹೊರಟ್ವಿ. ನನಗಂತೂ ಫುಲ್ ನಿದ್ದೆ ಮೂಡಲ್ಲೇ ಹೋಗ್ತಾ ಇದ್ದೆ. 2 ದಿನಕ್ಕೊಂದ್ಸಲ ತರಕಾರಿ ತಗೊಂಡ್ ಬರ್ತಾ ಇದ್ವಿ. ನಮ್ದು ಎಲ್ಲಾ ಕೆಲಸ ಮುಗಿಯೋಷ್ಟ್ರಲ್ಲಿ ಸಂಜೆ ಆಗೋದು. ಸಂಜೆ ಆಗ್ತಿದ್ದಂಗೆನೆ ಗುರುಗಳು ಕೂಡ ಬರೋರು. ಗುರುಗಳಿಗೆ ವೆಲ್ಕಮ್ ಈ ರೀತಿ ಇರೋದು. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಸ್ವಲ್ಪ ಜನ ನನ್ನ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಇವರು ಕೂಡ ಅಡನಹಳ್ಳಿಯವರು, ನಿಮ್ಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಅಣ್ಣ. ಇವರು ಕೂಡ ಬಿದ್ರೆಯವರಂತೆ, ನಿಮ್ಗೂ ಕೂಡ ದೊಡ್ಡ ಧನ್ಯವಾದಗಳು ಅಣ್ಣ. ಅಂಡ್ ಇವರೆಲ್ಲ ನಮ್ಮೂರಿನ ಗ್ರಾಮಸ್ಥರು ಮತ್ತೆ ನಮ್ಮ ದೊಡ್ಡಪ್ಪಾಜಿಯವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು. ಇವನು ನಮ್ಮ ಗೆಳೆಯ ಬುಳ್ಳಾಪುರದವನು ಹೇಮಂತ್ ಗೌಡ ಅಂತ. ಇವನು ವಿಡಿಯೋದಲ್ಲೆಲ್ಲ ಸ್ವಲ್ಪ ನಾಚ್ಕಂತಾನೆ. ಈ ವಿಡಿಯೋ ಮೂಲಕ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮೂರ್ ಗ್ರಾಮಸ್ಥರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಏನಕ್ಕಪ್ಪ ಅಂದ್ರೆ, ಫಸ್ಟ್ನೇ ದಿನ ಮತ್ತೆ ಲಾಸ್ಟ್ನೇ ದಿನ ತುಂಬಾ ಕ್ರೌಡ್ ಇತ್ತು. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ನಮ್ಮೂರವರು ಅಂತ ನೀವು ಕೂಡ ನೀಡಿದ್ದೀರಾ, ತುಂಬಾ ಧನ್ಯವಾದಗಳು. ಮತ್ತೆ ಇವರು ಕೂಡ ತುಂಬಾ ಹುಡ್ಕಾಡಿದಾರಂತೆ ನಮ್ಮ ಅಂಗಡಿನ, ಕೊನೆಗೆ ಸಿಕ್ಕಿದೆ ನಮ್ಮ ಅಂಗಡಿ. ನಿಮಗೂ ಕೂಡ ದೊಡ್ಡ ಧನ್ಯವಾದಗಳು. ಮತ್ತೆ ಇನ್ನೊಂದು ಬೇಜಾರು ಏನಂತ ಹೇಳಿದ್ರೆ, ಸ್ವಲ್ಪ ಜನದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜನದಷ್ಟೇ ವಿಡಿಯೋ ಮಾಡಾಕ್ತಾ ಇರೋದು. ಆ ಟೈಮಲ್ಲಿ ಸ್ವಲ್ಪ ರಶ್ ಇತ್ತು, ಹಂಗಾಗಿ ಮಾಡಿಲ್ಲ. ಎಲ್ಲರೂ ಕೂಡ ಕ್ಷಮಿಸ್ರಿ. ಮತ್ತೆ ಇವರು ಕೂಡ ನಾಗ್ತಿ ಬೆಳಗ್ಲೋರಂತೆ, ಅಂಗಡಿ ಹುಡ್ಕೊಂಡು ಬಂದಿದ್ರು. ನಿಮಗೂ ಕೂಡ ದೊಡ್ಡ ಧನ್ಯವಾದಗಳು. ಮತ್ತೆ ಇವರು ಒಳೆ ಬೆಳಗ್ಲೋರಂತೆ, ಅಣ್ಣ ನಿಮಗೂ ಕೂಡ ದೊಡ್ಡ ಧನ್ಯವಾದಗಳು. ನಾನು ಬಾಳೆ ಮರದಳ್ಳಿಗೆ ಹೋದೆ, ಇಲ್ಲಿ ಒಂದು ಫ್ಯಾಮಿಲಿನೇ ಪರಿಚಯ ಆಗ್ಬಿಟ್ಟಿದ್ದೆ, ಅದರಲ್ಲಿ ಈ ಚೋಟ ಒಂದು. ಮತ್ತೆ ಇವರು ಪಲ್ನಾಳ್ ಚಟ್ನಳ್ಳಿಯಿಂದ ಬಂದಿರೋದು. ಇವರು ಕೂಡ ಒಂದು ಅಣ್ಣ ವಿಡಿಯೋ ನೋಡಿ ಬಂದಿರೋದು. ನಿಮಗೂ ಕೂಡ ದೊಡ್ಡ ಧನ್ಯವಾದಗಳು. ಇನ್ನೂ ಸ್ವಲ್ಪ ಜನ ಬಂದಿದ್ದೀರಾ ಅಣ್ಣ, ನಿಮ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಮತ್ತೆ ಈ ಚಾರ್ಜ್ ನೋಡ್ರಿ ಹೆಂಗ್ ಹಾಕಿದ್ದಾನೆ, ಹಗ್ಗ ಕಟ್ಬಿಟ್ಟು ಕವರ್ ಸಿಕ್ಸಿದ್ದಾನೆ, ಅದೆಲ್ಲ ಮಾಡಿರೋದು ಇವನೇ. ನಮಗೆ ಲಾಸ್ಟಿನ ದಿವಸ ಅಡುಗೆನೇ ಇರಲಿಲ್ಲ, ರೊಟ್ಟಿ ಮಾತ್ರ ಇದ್ದಿದ್ದು. ನಮಗೋಸ್ಕರ ಪ್ರದೀಪಣ್ಣ ದಾಲ್ ಮಾಡ್ಕೊಡ್ತಾ ಇದ್ದಾರೆ. ಲಾಸ್ಟ್ ದಿನ ಆಗಿರೋದ್ರಿಂದ ಗುರುಗಳ ಜೊತೆ ಒಂದು ಫೋಟೋ ತಕೊಂಡೆ. ನೆಕ್ಸ್ಟ್ ತಳಬಾಳು ಹುಣ್ಣಿಮೆ ಸೊಲ್ಲಾಪುರ ಅಂತೆ, ಹೊರಗಡೆ ಬಂದೆ, ಪಟಾಕಿ ಎಲ್ಲ ಹೊಡಿತಾ ಇದ್ರು. ಇದಾಗಿತ್ತು ಅವತ್ತಿನ ದಿನಚರಿ.